ಮಾನವ ರಕ್ತವ ಘಟಘಟ ಕುಡಿಯು ತೇಗುವ ರಾಕ್ಷಸರು ಇವರು, ತೇಗುವ ರಾಕ್ಷಸರು. ನಾನಿಟ್ಟ ವಿಷ ಬೀಜ ಮೊಳಕೆ ಒಡೆದು ಫಲ ಕೊಟ್ಟೇ ಬಿಡು. ನಾನು ಹಚ್ಚಿದ ಬೆಂಕಿಗೆ ಮಾನವಂತರ ಮನೆ ದಗದಗನೆ ಹತ್ತು ಉರಿಯುತ್ತಿದ್ದು ಘನತೆ ಗೌರವ ಮಣ್ಪಾಲಾಗ್ತಾ ಇದೆ. ಮಣ್ಣು ಪಾಲು. ಗರಿವ ಕಡಲ ಅಲೆಗಳನ್ನು ತಡೆಯಲು ಸಾಧ್ಯವೇ? ಉದಯಿಸುವ ಸೂರ್ಯ ಕಿರಣಗಳನ್ನು ಭೂಮಿಗೆ ಬರದಂತೆ ತಡೆಯುವುದು ಉಂಟು. ಈ ಹಸಿದ ಹೆಬ್ಬುಲಿಯನ್ನ ಕೆಣಕಿದವರು ಉಂಟೆ. ಏ ಆಕಾಶ್, ನನ್ನ ಮೇಲೆ ಕೈ ಮಾಡಿ ತಪ್ಪು ಮಾಡಿಬಿಟ್ಟೆ. ಅದರ ತಪ್ಪಿಗೆ ನಿನ್ನ ತಂಗಿಯ ಮೇಲೆ ಅನೈತಿಕ ಸಂಬಂಧ ತಂದಿಟ್ಟು ಆ ರಾಮಣ್ಣನನ್ನ ಸ್ಮಶಾನ ಕಳಿಸ್ತೀನಿ, ನಿನ್ನ ಶ್ರೀಕೃಷ್ಣ ಜನ್ಮಕ್ಕೆ ಕಳಿಸ್ತೀನಿ. ನನ್ನ ಚೇಲಗಳನ್ನ ಕಳಿಸಿದೆ, ಅವನ ಕೈಕಾಲುಗಳನ್ನ ಮುರಿದು ಅವನ ರುಂಡವನ್ನು ಚೆಂಡಾಡಿ ಆ ಮಾನವಂತರ ಮನೆಗೆ ಕಟ್ಬಿಟ್ಬಾರು ಅಂದ್ರೆ ಹಾಗೆ ಬಂದಿದ್ದಾನೆ. ಬರ್ತಾನೆ ಇರ್ತೀನಿ. ಹಲೋ ಇನ್ಸ್ಪೆಕ್ಟರ್, ನಮ್ಮ ಏರಿಯಾ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿರೋದಕ್ಕೆ ನಿಮ್ ಶ್ರೀ ರಕ್ಷೆ ಯಾವಾಗ್ಲೂ ನಮ್ಮ ಮೇಲೆ ಇರಲಿ. ನಮ್ಮ ರಕ್ಷಣೆ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಇವನು ನೀನ್ ಹಾಕೋ ಲಂಚಕ್ಕೆ ಕೈ ಚಾಚೋ ಆಫೀಸರ್ ಅಲ್ಲ ಕಣೋ. ನ್ಯಾಯ ನೀತಿ ಧರ್ಮವನ್ನ ಎತ್ತಿಡಿದು ಪುಂಡಾಟಿಕೆ ನರ್ಸ ನಿಮ್ಮಂತರ ಬಗ್ಗೆ ಬಡಿಯಲು ಕಾಕಿ ತೊಟ್ಟು ಬಂದಿರೋ ಇನ್ಸ್ಪೆಕ್ಟರ್ ನೋಡು. ಇನ್ನು ಮುಂದೆ ನಿನ್ ಕೆಟ್ಟ ಚಾಳಿ ಬಿಟ್ರೆ ಸರಿ, ಇಲ್ಲಾಂದ್ರೆ ಬಳ್ಳಾರಿ ನಿಮ್ಮ ಮಾವನ ಮನೆ ನೋಡ್ಬೇಕಾಗುತ್ತೆ. ಬಿ ಕೇರ್ಫುಲ್. ನೋಡಿ ಇನ್ಸ್ಪೆಕ್ಟರ್ ಪ್ರಕಾಶ್, ಈ ಉದಯನ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡಿ. ಬುರುಡೆ ಗಟ್ಟಿಯಾಗಿದೆ ಅಂತ ಹೇಳಿ ಬಂಡೆಗೆ ಹೊಡೆದ್ರೆ ಬಂಡೆಗೇನು ಆಗೋದು, ಬುರುಡೆಗೆ ಇನ್ಸ್ಪೆಕ್ಟರ್ ಪ್ರಕಾಶ್. ಉದಯ್, ಅದೇ ಬಂಡೆನ ಒಂದು ಚಿಕ್ಕ ಚಾಣದಿಂದ ಹೊಡೆದು ಸುಳಿದನ್ನ ಮರ್ತು ಬಿಟ್ಟಿದ್ಯಾ ಕಣೋ. ಉದಯ್, ಈ ಪ್ರಕಾಶ್ ತುಂಬಾ ಒಳ್ಳೆಯನು. ಯಾರಿಗೇಳು? ನ್ಯಾಯ ರೀತಿಯಲ್ಲಿ ನಡೆದು ಒಳ್ಳೆ ಮಾರ್ಗದಲ್ಲಿ ನಡೆದು ಸತ್ಯ ಧರ್ಮ ತಲೆ ಕಾಯೋರ್ಗೆ ತುಂಬಾ ಒಳ್ಳೆಯನು ಈ ಬುಲೆಟ್. ಈ ಬುಲೆಟ್ ತುಂಬಾ ಕೆಟ್ಟದು. ಯಾರಿಗೇಳು? ಅಟ್ಟಹಾಸದಿಂದ ವಾಮ ಮಾರ್ಗದಲ್ಲಿ ನಡೆಯುವ ನಿನ್ನಂತೆಯವ್ರಿಗೆ. ಉದಯ್, ನಾನಿಲ್ಲಿ ಬರ್ತಿದ್ದಂತೆ ನೀನ್ ಯಾರು, ನೀನೇನು, ನಿನ್ ದಂಡ್ಲೆ ಏನು, ಮದ್ದೂರಲ್ಲಿ ಏನ್ ಮಾಡಿದ್ಯಾ, ನಿಡಗಟ್ಟಲ್ಲಿ ಏನ್ ಮಾಡಿದ್ಯಾ, ಮಾದಾಪುರದಲ್ಲಿ ಏನ್ ನಿನ್ ದಂಧೆ ಎಲ್ಲನೂ ತಿಳ್ಕೊಂಡ್ ಬಂದಿದ್ದೀನಿ ನೋಡು. ಮರೇ, ನಿನ್ ಕೆಟ್ಟ ಹಿಂದೆ ಒಳ್ಳೆಯನಾಗಿದ್ದಲ್ಲ, ಒಳ್ಳೆಯನಾಗಿ ನಡ್ಕೊ ಹೋಗ್ತಿದ್ದಲ್ಲ, ಆ ರೀತಿ ಇದ್ರೆ ಇನ್ನು 4 ದಿನ ಈ ಭೂಮಿ ಮೇಲೆ ಇರ್ತೀಯ. ಇಲ್ಲ ಅಂದ್ರೆ ಇವತ್ತೇ ಈ ನನ್ನ ಪಿಸ್ತೂಲಿನ ಗುಂಡಿಗೆ ಯು ಅಂತ ಬರ್ದಿರ್ತೀನಿ. ಅದೇ ನಿನ್ನ ಬಲಿ ತಗೊಳ್ತದೆ. ಬಿ ಕೇರ್ಫುಲ್. ಇನ್ಸ್ಪೆಕ್ಟರ್ ಪ್ರಕಾಶ್, ಮುಂದೆ ನೋಡೋಣ. ನಿನ್ನ ಕಾಕಿ ಪವರ್ ನಿಲ್ಲುತ್ತಾ, ಇಲ್ಲ ಅಂದ್ರೆ ಈ ರಾಜಕೀಯ ಪವರ್ ನಿಲ್ಲುತ್ತಾ ಅಂತ. ಈ ಮಲಗಿದ ಸಿಂಹವನ್ನ ಕೆಣಕಿದೀಯ. ಸಮಯ ನೋಡಿ
ಈ ಸಿಂಹ ನಿನ್ನ ಬೇಟೆಯಾಡೋದನ್ನ ಮರಿಬೇಡ ಪ್ರಕಾಶ್. ಯಾಕೋ ಅಷ್ಟೊತ್ತಿಂದ ವಾ 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 ಅಂತ ಹಚ್ಕೊಳ್ತಾ ಇದೀಯಾ? ನೀನಲ್ಲ ಕಣ ಸಿಂಹ, ನನ್ನ ಎದೆಯ ಭುಜದ ಮೇಲಿದೆಯಾ ಅದು ಸಿಂಹ. ಈ ಸಿಂಹ ಗರ್ಜನೆಯ ಇನ್ನೂ ಕೇಳಿಲ್ಲ, ಮುಂದೆ ಕೇಳ್ತೀಯ, ಬರ್ತೀನಿ. ನೋಡು, ಈಗಲೂ ಹೇಳ್ತಾ ಇದ್ದೀನಿ, ನಿನ್ನ ನರಿ ಬುದ್ಧಿಯ ಬಿಟ್ಟು ಒಳ್ಳೆ ರೀತಿಲಿ ಬದುಕುತ್ ಕಲ್ತ್ಕೊ. ಯಾಕೆಂದ್ರೆ ಕಾಲ ತುಂಬಾ ಕೆಟ್ಟದ್ದು. ಯಾವ ಗಳದಲ್ಲಿ ಯಾರು ಪ್ರಾಣ? ಇನ್ಸ್ಪೆಕ್ಟರ್ ಪ್ರಕಾಶ್, ಈ ಉದಯನ ಅಡ್ಡಕ್ಕೆ ಕಾಲಿಟ್ಟಿದೀಯಾ? ನಿನ್ನ ನೀರು ನೆರಳಿದ ಜಾಗಕ್ಕೆ ಎತ್ತಂಗಡಿ ಮಾಡಿಸ್ತಿಲ್ಲ ಅಂದ್ರೆ ನಾನ್ ಉದಯ ಚಕ್ರವ್ಯೂಹ, ಇದು ಚಕ್ರವ್ಯೂಹ. ಹಣದ ಮೋಹ, ಅಧಿಕಾರದ ಗಾಢ, ಒಬ್ಬನ ಕೊಂದು ಒಬ್ಬನ ಬಾಳು, ಒಬ್ಬ ತಿಂದೆ ಒಬ್ಬನ ಬದುಕು. ಚಕ್ರವ್ಯೂಹ, ಇದು ಚಕ್ರವ್ಯೂಹ. ಯಾರ ದೃಷ್ಟಿ ಬಿತ್ತಪ್ಪ?